ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಡ್ರೀಮ್ ಗರ್ಲ್ ಭಾಗ 79. ತಾರಕ್ ಕ್ಯೂಟಿ ನಾಲಿಗೆ ಹೊರಹಾಕಿ ಆ ಅಂತ ಗೇಲಿ ಮಾಡಿ ಬಿಟ್ಟಳು. ಸಾಹಿತ್ಯ ಹೊರಟು ಹೋದ ಮೇಲೆ ತಾರಕ್ ಕ್ಯೂಟಿಗಾಗಿ ತಂದಿದ್ದ ವಿಡಿಯೋ ಗೇಮನ್ನು ಆನ್ ಮಾಡಿಕೊಟ್ಟು ಫ್ರೆಶ್ ಆಗಲು ಹೋದ. 10 ನಿಮಿಷದಲ್ಲಿ ಸ್ನಾನ ಮುಗಿಸಿಕೊಂಡು ಹೊರಗೆ ಬಂದ ತಾರಕ್ ಬೆಡ್ ಮೇಲೆ ಕುಳಿತು ವಿಡಿಯೋ ಗೇಮ್ ಆಡುತ್ತಲೇ ನಿದ್ದೆ ಮಾಡುತ್ತಿದ್ದ ಮಗಳನ್ನು ನೋಡಿ ಬೇಗನೆ ಶಾರ್ಟ್ಸ್ ಮತ್ತು ಟೀ ಶರ್ಟ್ ಹಾಕಿಕೊಂಡು ಕ್ಯೂಟಿ ಬಳಿ ಬಂದ. ಕೆಳಗೆ ಕರೆ ಮಾಡಿ ಕ್ಯೂಟಿಗೆ ಡಿನ್ನರ್ ಕಳುಹಿಸಲು ಹೇಳಿ ಕ್ಯೂಟಿಯನ್ನು ನಿದ್ದೆಯಿಂದ ದೂರ ಮಾಡಲು ಅವಳೊಂದಿಗೆ ಆಟವಾಡಲು ಶುರು ಮಾಡಿದ. 5 ನಿಮಿಷದಲ್ಲಿ ಫುಡ್ ಪ್ಲೇಟ್ ತೆಗೆದುಕೊಂಡು ಸಾಹಿತ್ಯ ಬರಲು ನೀನೇಕೆ ತಂದೆ ಡಾರ್ಲಿಂಗ್ ಅಂದ. ಪ್ಲೇಟ್ ತೆಗೆದುಕೊಳ್ಳುತ್ತಲೇ ಏನು ಹೀರೋಗಳೇ, ನಾವು ತಂದರೆ ನಿಮ್ಮ ಯುವರಾಣಿ ತಿನ್ನಲ್ವಾ ಅಂದಳು ವ್ಯಂಗ್ಯವಾಗಿ. ಅದಲ್ಲ ಡಾರ್ಲಿಂಗ್, ನಿನಗ್ಯಾಕೆ ಅನಾವಶ್ಯಕ ಶ್ರಮ ಅಂತ ಹೇಳಿದೆ ಅಷ್ಟೆ ಎಂದು ಮೊಸರನ್ನ ಕಲಸಿ ಕ್ಯೂಟಿಗೆ ತಿನ್ನಿಸಲು ಶುರು ಮಾಡಿದ ತಾರಕ್. ಕ್ಯೂಟಿ ನಿದ್ದೆಯ ಮಂಪರಿನಲ್ಲಿ ಇರುವುದರಿಂದ ಸಾಹಿತ್ಯಗೆ ಕೌಂಟರ್ ಕೊಡಲು ಆಗಲಿಲ್ಲ. ಸುಮ್ಮನೆ ತಾರಕ್ ತಿನ್ನಿಸುತ್ತಿದ್ದರೆ ಬುದ್ಧಿವಂತಿಕೆಯಿಂದ ತಿಂದಳು. ತಿನ್ನುತ್ತಲೇ ತಾರಕ್ ಕುತ್ತಿಗೆಯನ್ನು ಕಚ್ಚಿಕೊಂಡು ನಿದ್ರೆಗೆ ಜಾರಿಬಿಟ್ಟಳು. ಕುತ್ತಿಗೆಯೆಲ್ಲ ಶರ್ಟ್ ಮೇಲೆಯೂ ಕ್ಯೂಟಿ ಬಳಿದಿರುವ ಹಿಂಜಲು ನೋಡಿ ನಗುತ್ತಾ, ಚಿಕ್ಕವಳಿದ್ದಾಗ ಇವೆಲ್ಲ ಮಿಸ್ ಮಾಡಿಕೊಂಡೆ ಡಾರ್ಲಿಂಗ್ ನನ್ನ ಮಗಳ ವಿಷಯದಲ್ಲಿ. ಆದರೆ ಥ್ಯಾಂಕ್ಸ್, ಈಗಲಾದರೂ ನನಗೆ ಈ ಮೆಮೊರೀಸ್ ನೀಡಿದ್ದಕ್ಕೆ ಎಂದು ಸಾಹಿತ್ಯಗೆ ಹೇಳಿ ನಿದ್ರೆಯಲ್ಲಿದ್ದ ಕ್ಯೂಟಿಗೆ ನೀಟಾಗಿ ಬಾಯಿ ತೊಳೆಸಿ ನೀರು ಕುಡಿಸಿ ಊಟ ತಿನ್ನಿಸುವ ಮೊದಲು ತನ್ನ ಕುತ್ತಿಗೆಗೆ ಕಟ್ಟಿದ್ದ ಹ್ಯಾಂಕಿ ತೆಗೆದು ಜಾಗರೂಕತೆಯಿಂದ ಬೆಡ್ ಮೇಲೆ ಮಲಗಿಸಿದ ತಾರಕ್. ಕ್ಯೂಟಿ ಬಗ್ಗೆ ತಾರಕ್ ತೋರಿಸುತ್ತಿದ್ದ ಕೇರಿಂಗಿಗೆ ನಿಜವಾಗಿಯೂ ಫಿದಾ ಆದಳು ಸಾಹಿತ್ಯ. ಒಂದು ಮಗಳಿಗೆ ತಂದೆಯ ಪ್ರೀತಿ ಎಷ್ಟು ಮುಖ್ಯವೋ ಅಂತ ತಾರಕ್ ಕೇರಿಂಗ್ನಲ್ಲೇ ಅರ್ಥವಾಗುತ್ತಿದ್ದರೆ, ಅವರಿಬ್ಬರನ್ನು ದೂರ ಮಾಡಲು ಒಂದು ಕಾಲದಲ್ಲಿ ತಾನು ಎಷ್ಟು ತಪ್ಪಾಗಿ ಯೋಚಿಸಿದ್ದೇನೋ ಎಂದು ನೆನಪಾಯಿತು. ಥ್ಯಾಂಕ್ ಗಾಡ್, ನಾನಿನ್ನೂ ಆ ದಿನ ನನ್ನ ನಿರ್ಧಾರವನ್ನು ಜಾರಿಗೆ ತರಲಿಲ್ಲ. ತಂದಿದ್ದರೆ ಈ ದಿನ ನನ್ನ ಮಗಳಿಗೆ ಇಂತಹ ಅಪರೂಪದ ತಂದೆಯ ಪ್ರೀತಿಯನ್ನು ದೂರ ಮಾಡಿದವಳಾಗುತ್ತಿದ್ದೆ ಎಂದುಕೊಂಡಳು ಮನಸ್ಸಿನಲ್ಲಿ. ನಿಜವಾಗಿಯೂ ಒಂದು ಮಗುವಿಗೆ ತಾಯಿಯ ಪ್ರೀತಿ ಎಷ್ಟು ಮುಖ್ಯವೋ ತಂದೆಯ ಕೇರಿಂಗ್ ಕೂಡ ಅಷ್ಟೇ ಮುಖ್ಯ. ಇಲ್ಲಿ ನಾನು ಸಿಂಗಲ್ ಪೇರೆಂಟ್ ಅನ್ನು ತಪ್ಪು ಅಂತ ಹೇಳುತ್ತಿಲ್ಲ, ಜಸ್ಟ್ ಕ್ಯಾಸುವಲ್ ಆಗಿ ಹೇಳುತ್ತಿದ್ದೇನೆ ಅಷ್ಟೇ. ಸಾಹಿತ್ಯ ಯೋಚನೆಯಲ್ಲಿರುವಾಗಲೇ ತಾರಕ್ ಕ್ಯೂಟಿಯನ್ನು ಮಲಗಿಸಿ ಹೋಗಿ ಫ್ರೆಶ್ ಆಗಿ ಟೀ ಶರ್ಟ್ ಚೇಂಜ್ ಮಾಡಿಕೊಂಡು ಬಂದ. ಯೋಚನೆಯಲ್ಲಿರುವ ಸಾಹಿಯ ಸೊಂಟ ಹಿಡಿದು ತನ್ನ ಕಡೆಗೆ ಎಳೆದುಕೊಂಡು ಕ್ಷಣ ಮಾತ್ರದಲ್ಲಿ ಅವಳನ್ನು ಸುತ್ತುವರೆದು ಕುತ್ತಿಗೆಯ ಮೇಲೆ ಒದ್ದೆ ಮುತ್ತುಗಳನ್ನು ನೀಡುತ್ತಾ, ಏನು ಸಾಹಿತ್ಯ ತಾರಕ್ ಅವರೇ, ಏನು ದೀರ್ಘವಾಗಿ ಯೋಚಿಸುತ್ತಿದ್ದೀರಿ ಅಂದ ಕಿವಿಯ ಬಳಿ ಮತ್ತಿನಲ್ಲಿ. ತಾರಕ್ನ ಮಾತುಗಳಲ್ಲಿ ತುಂಟತನ ಎಷ್ಟು ಧ್ವನಿಸುತ್ತಿದೆಯೋ ಅವನ ಕೃತ್ಯಗಳು ಅಷ್ಟೇ ಮತ್ತೇರಿಸುತ್ತಿವೆ. ತಂದೆ ಮಗಳು ಸೇರಿ ಮಾಡಿದ ಅವಮಾನಕ್ಕೆ ಕೋಪದಿಂದ ಮೆದುಳು ತಾರಕ್ನನ್ನು ದೂರ ತಳ್ಳು ಅಂತ ಹೇಳುತ್ತಿದ್ದರೆ, ಮನಸ್ಸು ಮಾತ್ರ ಆ ಸಾಮೀಪ್ಯವನ್ನು ದೂರ ಮಾಡಲು ಸಾಧ್ಯವಾಗುತ್ತಿಲ್ಲ. ಮನಸ್ಸು ಮೆದುಳಿನ ಕಾಳಗದಲ್ಲಿ ಮೆದುಳೇ ಗೆದ್ದು ತಾರಕ್ನ ಕೈಗಳನ್ನು ಒಂದು ತಳ್ಳು ತಳ್ಳಿದಳು. ಆಸ್ ಡಾರ್ಲಿಂಗ್, ಇದೇನು ಹೀಗೆ ತಳ್ಳಿಬಿಟ್ಟೆ ಎಂದು ಕೇಳಿದ ತಾರಕ್. ಅಯ್ಯೋ, ನಿಮ್ಮನ್ನು ತಳ್ಳುವಷ್ಟು ದೊಡ್ಡವರಾ ನಾವು? ನಿಮ್ಮ ಮುಂದೆ ನಾವೆಷ್ಟು ಚಿಕ್ಕ ಹಕ್ಕಿಗಳು. ಏನಂದೆ? ನಿನ್ನ ಮಗಳ ಮೇಲೆ ಕೈ ಮಾಡುತ್ತೇನೆ ಅಂತ ನನ್ನನ್ನು ಹೋಗು ಅಂತ ಕೋಪಗೊಂಡೆ ಅಲ್ವಾ? ನಿನ್ನೆಯವರೆಗೆ ಏನೋ ನಾನು ಹೋಗು ಅಂದ್ರೂ ಹೋಗದೆ ನನ್ನನ್ನು ಅಂಟಿನಂತೆ ಅಂಟಿಕೊಂಡು ಕಾಲು ಕೆಳಗೆ ಇಡದಂತೆ ಎತ್ತಿಕೊಂಡು ಒತ್ತು ಈಗ ಮಗಳನ್ನು ನೋಡಿದ ತಕ್ಷಣ ನನ್ನನ್ನು ಹೋಗು ಅಂದೆ ಅಲ್ವಾ ತಾರಕ್? ಈಗ ತೋರಿಸುತ್ತೇನೆ ನಿನಗೆ ಈ ಸಾಹಿತ್ಯ ಅಂದ್ರೇನು ಅಂತ. ಹಾಂ ಎಂದು ಮೂತಿ ತಿರುಗಿಸುತ್ತಾ ಅದಕ್ಕಿಂತ ಸುಂದರವಾಗಿ ಸೊಂಟ ತಿರುಗಿಸುತ್ತಾ ಹೊರಗೆ ಹೊರಟು ಹೋದಳು ಸಾಹಿತ್ಯ. ಸಾಹಿತ್ಯ ಹೊರಟು ಹೋಗುತ್ತಿದ್ದಂತೆಯೇ ತಾರಕ್ ತಲೆಯ ಮೇಲೆ ಕೈ ಇಟ್ಟು, ಅಯ್ಯೋ ಇದೇನಿದು ಹೀಗೆ ರಿವರ್ಸ್ ಆಯಿತು, ಹೀಗೆ ಆಗಬಾರದಲ್ವಾ, ಈಗ ಹೇಗೆ ಎಂದು ಯೋಚಿಸುತ್ತಾ ಚಿಟಿಕೆ ಹೊಡೆದು ಐಡಿಯಾ ಅಂತ
ಎಸ್, ಈಗ ಹೇಗೆ ತಪ್ಪಿಸಿಕೊಳ್ಳುತ್ತೀಯ? ನಾನು ನೋಡುತ್ತೇನೆ ಡಾರ್ಲಿಂಗ್ ಎಂದು ಕನ್ನಿಗಾಗಿ ನಗುತ್ತಾ ಕೆಳಗೆ ಹೊರಟು ಹೋದ ತಾರಕ್. ಕೆಳಗೆ ಹೋಗುತ್ತಿದ್ದಂತೆಯೇ ಇವರಿಗಾಗಿಯೇ ಕಾಯುತ್ತಿದ್ದ ಫ್ಯಾಮಿಲಿ ಮೆಂಬರ್ಸ್ ನೋಡಿ ಡೈನಿಂಗ್ ಟೇಬಲ್ ಮುಂದೆ ಕುಳಿತ ತಾರಕ್ ಸಾಹಿತ್ಯ ಎಲ್ಲರಿಗೂ ಬಡಿಸಿ ಬೇಕಂತಲೇ ತಾರಕನ ಪಕ್ಕದಲ್ಲಿ ಕೂರದೆ ಅತ್ತೆ ಮತ್ತು ಅಮ್ಮನ ಮಧ್ಯದಲ್ಲಿ ಕುಳಿತು ತಾರಕನ ಕಡೆ ನೋಡಿ ಕಣ್ಣಿನ ಹುಬ್ಬು ಹೆಗರಿಸಿದಳು ಹೇಗಿದೆ ಎಂಬಂತೆ. ತಾರಕ್ ಉಗ್ರವಾಗಿ ನೋಡುತ್ತಾ, ಈಗಲ್ಲ ನಿನ್ನ ಕೆಲಸ, ನೀನು ರೂಮಿಗೆ ಬಾ ಎಂಬಂತೆ ಕಣ್ಣುಗಳಿಂದಲೇ ವಾರ್ನಿಂಗ್ ಕೊಡಲು, ಆ ಎಲ್ಲಿ, ಏನು ಮಾಡ್ತೀಯಾ, ನಿನ್ನಿಂದ ಏನೂ ಆಗಲ್ಲ ಅಂದು ನಾಲಿಗೆ ಹೊರಹಾಕಿ ಮತ್ತೊಮ್ಮೆ ಗೇಲಿ ಮಾಡಿದಳು ಸಾಹಿತ್ಯ. ತಾರಕ್ನ ಉರಿಯುತ್ತಿರುವ ಮುಖ ನೋಡಿ ಇನ್ನೂ ಕೆಣಕಲು, ಅಮ್ಮ ಇವತ್ತು ನಾನು ನಿನ್ನ ಬಳಿಯೇ ಮಲಗುತ್ತೇನೆ ಅಮ್ಮ ಪ್ಲೀಸ್ ಅಂದಳು ಕ್ಯೂಟ್ ಆಗಿ ಫೇಸ್ ಇಟ್ಟು. ಸಾಹಿಯ ಎಕ್ಸ್ಪ್ರೆಷನ್ಗೆ ಇಲ್ಲಿ ತಾರಕ್ಗೆ ಗಂಟಲು ಒಣಗಿ ಹೋಗುತ್ತಿದ್ದರೆ ಆ ಹೊಡೆತಕ್ಕೆ ಹುಡುಗನಿಗೆ ಉಸಿರು ಗಟ್ಟಿ ಹೋಯಿತು. ಏಯ್, ನೀರು ಕುಡಿ, ಯಾಕೆ ಅಷ್ಟು ಅವಸರ, ನಿಧಾನವಾಗಿ ತಿನ್ನು ಎಂದರು ಶ್ರೀರಾಮ್ ಅವರು. ಹಾಂ ಸರಿ ಡ್ಯಾಡಿ ಎಂದು ಸಾಹಿಯನ್ನು ನೋಡುತ್ತಾ ನೀರು ಕುಡಿಯುತ್ತಿದ್ದ. ಬರುತ್ತಿದ್ದ ನಗುವನ್ನು ತಡೆದುಕೊಂಡು, ಅಮ್ಮ ಹೇಳಿ ಏನು, ನಾನು ಇವತ್ತು ನಿನ್ನ ಬಳಿಯೇ ಮಲಗಲಾ ಎಂದು ಕೇಳಿದಳು ಮತ್ತೆ. ನನ್ನ ಬಳಿನಾ? ಅಲ್ಲಿ ಯಾಕೆ ಅಮ್ಮ, ನಿಮ್ಮ ರೂಮಿನಲ್ಲಿ ಮಲಗಬಾರದೆ, ಕ್ಯೂಟಿ ಮಧ್ಯರಾತ್ರಿ ಎದ್ದರೆ ಕಷ್ಟ ಅಲ್ವಾ ಅಂದರು ಸುಮಿತ್ರಾ. ಅಮ್ಮ ಪ್ಲೀಸ್ ಅಮ್ಮ, ಈ ದಿನ ಒಂದೇ ದಿನ, ಕ್ಯೂಟಿ ಎದ್ದರೆ ಅವಳ ಡ್ಯಾಡಿ ಇದ್ದಾರೆ ಅಲ್ವಾ, ಅವಳಿಗೆ ನಾನು ಪಕ್ಕದಲ್ಲಿ ಇದ್ದರೂ ಇಲ್ಲದಿದ್ದರೂ ಡ್ಯಾಡಿ ಇದ್ದರೆ ಸಾಕು ಅಂದಳು ಸಾಹಿತ್ಯ. ಅಮ್ಮ ಪ್ಲೀಸ್ ಅಮ್ಮ, ಒಪ್ಪಿಕೊಳ್ಳಿ ಅಲ್ವಾ, ಈ ದಿನ ಒಂದೇ ದಿನಕ್ಕೆ ಮಾತ್ರ, ನಾನು ನಿನ್ನನ್ನು ತುಂಬ ಮಿಸ್ ಮಾಡಿಕೊಂಡೆ ಅಮ್ಮ ಪ್ಲೀಸ್ ಅಂದಳು ಸಾಹಿತ್ಯ. ಇರಲಿ ಬಿಡಿ ಅತ್ತಿಗೆ ಅವರೇ, ಈ ದಿನ ಒಂದು ದಿನವೇ ಅಲ್ವಾ ಹೇಳುವುದು, ನಿಮ್ಮೊಂದಿಗೆ ಇರುತ್ತಾಳೆ ಸಾಹಿತ್ಯ, 3 ದಿನ ನೀವು ಇಲ್ಲದೆ ಇದ್ದಳು ಅಲ್ವಾ, ಬಹುಶಃ ನಿಮ್ಮನ್ನು ತುಂಬ ಮಿಸ್ ಮಾಡಿಕೊಂಡಿರಬಹುದು, ಮಕ್ಕಳೆಲ್ಲರೂ ಅಷ್ಟೇ, ಎಷ್ಟು ಬೆಳೆದರೂ ತಾಯಿಯನ್ನು ಮಿಸ್ ಮಾಡಿಕೊಳ್ಳುವುದು ವಿಚಿತ್ರವೇನಲ್ಲ, ಈ ದಿನ ನಿಮ್ಮ ರೂಮಿನಲ್ಲಿ ಮಲಗಿಸಿಕೊಳ್ಳಿ ಎಂದು ಹೇಳಿದರು ಕೌಸಲ್ಯ ಅವರು. ಈಗಾಗಲೇ ಸಾಹಿಯ ಕೃತ್ಯಗಳನ್ನು ಉಗ್ರವಾಗಿ ನೋಡುತ್ತಿದ್ದ ತಾರಕ್ ಇನ್ನೂ ಲಾಭ ಇಲ್ಲ ಎಂಬಂತೆ ಮೆಲ್ಲಗೆ ಡೈನಿಂಗ್ ಟೇಬಲ್ ಕೆಳಗಿನಿಂದ ತನ್ನ ಕಾಲಿನಿಂದ ಸಾಹಿಯ ಕಾಲನ್ನು ತುರಿಸಲು ಶುರು ಮಾಡಿದ. ಆದರೆ ಸಾಹಿಯಲ್ಲಿ ಯಾವುದೇ ರಿಯಾಕ್ಷನ್ ಇಲ್ಲದೆ ಕೌಸಲ್ಯ ಅವರೊಂದಿಗೆ ನಗುತ್ತಾ, ಥ್ಯಾಂಕ್ ಯು ಸೋ ಮಚ್ ಅತ್ತೆಯವರೇ, ನನ್ನನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತೀರೋ ಎಂದು. ಅಮ್ಮ ಕೇಳಿದೆಯಲ್ಲ, ಅತ್ತೆಯವರು ಹೇಳಿಬಿಟ್ಟರು, ಇನ್ನು ಇವತ್ತು ನನ್ನನ್ನು ನಿನ್ನೊಂದಿಗೆ ಮಲಗಲು ಯಾರೂ ತಡೆಯಲು ಸಾಧ್ಯವಿಲ್ಲ ಎಂದು ತಾರಕ್ನನ್ನು ನೋಡುತ್ತಾ ಹೇಳಿ ಮುಂದೆ ಬಿದ್ದ ಕೂದಲನ್ನು ಬಾಯಿಂದ ಉಫ್ ಎಂದು ಗಾಳಿ ಊದಿ ತನ್ನ ಡಿನ್ನರ್ ಕಂಪ್ಲೀಟ್ ಆದ ಕಾರಣ ಹ್ಯಾಂಡ್ ವಾಶ್ಗೆ ಹೊರಟು ಹೋದಳು. ಅವಳ ಹಿಂದೆ ಸುಮಿತ್ರಾ ಅವರು ಸಹ. ಸಾಹಿತ್ಯ ಹೊರಟು ಹೋದರೂ ಸಹ ಹಾಗೆ ಏರ್ ಬ್ಲೋ ಮಾಡಿ ಹೋಗಿದ್ದರಿಂದ ಅವಳ ಉಸಿರಿನಲ್ಲಿ ತನ್ನ ಹೃದಯವು ಸಿಕ್ಕಿಕೊಂಡು ಹೋಗಿದ್ದರಿಂದ ಟ್ರಾನ್ಸ್ನಲ್ಲಿ ತುರಿಸುತ್ತಲೇ ಇದ್ದ ತಾರಕ್. ಕೌಸಲ್ಯ ಅವರು ಎದ್ದು ತಾರಕನ ತಲೆಯ ಮೇಲೆ ಒಂದು ಹೊಡೆದು, ಇನ್ನು ಸಾಕು ನಿಲ್ಲಿಸು, ಎಷ್ಟು ಹೊತ್ತು ತುರಿಸುತ್ತೀಯ, ನೀನು ತುರಿಸಿದ್ದು ನಿನ್ನ ಹೆಂಡತಿಯ ಕಾಲಲ್ಲ, ನನ್ನ ಕಾಲು ಅಂದರು. ಅಂದ ಹಾಗೆ ನನಗೆ ಗೊತ್ತಿಲ್ಲದೆ ಕೇಳುತ್ತೇನೆ, ಅವಳು ಇದ್ದಾಗ ತುರಿಸಿದೆ ಎಂದರೆ ನಾವು ಮೂವರು ಪಕ್ಕದಲ್ಲಿ ಇದ್ದೆವು, ಆದ್ದರಿಂದ ಗೊತ್ತಾಗಲಿಲ್ಲ ಅಂದುಕೊಳ್ಳಬಹುದು, ಅವಳು ಹೊರಟು ಹೋದ ಮೇಲೆಯೂ ತುರಿಸುವುದು ಯಾಕೆ ಅಂದರು. ತಾರಕ್ ದಡ್ಡ ಮುಖ ಮಾಡಿಕೊಂಡು ನೋಡುತ್ತಿದ್ದರೆ, ಇನ್ನೂ ಪರವಾಗಿಲ್ಲ, ನನ್ನ ಕಾಲನ್ನಾದರೂ ತುರಿಸಿದೆಯಲ್ಲ, ಅದೇ ನಿಮ್ಮ ಅತ್ತೆಯವರ ಕಾಲು ಅಂದಾಗ ತಾರಕ್ ಆ ಹಾರ್ಬಲ್ ಸಿಚುಯೇಷನ್ ನೆನಪಿಸಿಕೊಂಡು ಪಾಪ ಕಣ್ಣು ಬಿಟ್ಟ. ಸಾಹಿತ್ಯ ನಗುತ್ತಾ ಹೊರಗೆ ಬಂದು ಪ್ಲೇಟ್ನಲ್ಲಿ ಪರಾಟ ತಿನ್ನುವುದನ್ನು ನಿಲ್ಲಿಸಿ ತಾಯಿಯ ಕೈಯಲ್ಲಿ ಏಟು ತಿನ್ನುತ್ತಿರುವ ತಾರಕ್ನನ್ನು ನೋಡಿ ಇನ್ನೂ ನಗು ನಿಲ್ಲಲಿಲ್ಲ. ತಾರಕನ ಎಕ್ಸ್ಪ್ರೆಷನ್ಗೆ ಶ್ರೀರಾಮ್ ಅವರು ಇದ್ದಾರೆ ಅಂತ ಸ್ವಲ್ಪ ನಗುವನ್ನು ಕಂಟ್ರೋಲ್ ಮಾಡಿಕೊಂಡು, ಏನು ಅತ್ತೆಯವರೇ, ಏನಾಯಿತು, ಯಾಕೆ ತಾರಕ್ ಮುಖ ಹಾಗೆ ಇದೆ ಎಂದು ಕೇಳಿದಳು. ಹಿಂದೆ ಬರುತ್ತಿದ್ದ ಸುಮಿತ್ರಾ ಅವರನ್ನು ನೋಡಿ,
ನಿನಗ್ಯಾಕೆ, ನೀನು ಮೊದಲು ನಮ್ಮ ರೂಮಿಗೆ ಹೋಗು ಅಂದಾಗ, ನೋ, ನಾನು ಇವತ್ತು ನಮ್ಮ ಅಮ್ಮನ ಬಳಿಯೇ ಮಲಗುತ್ತೇನೆ ಅಂತ ಹೇಳಿದೆ ಅಲ್ವಾ ಅಂದಳು ಸಾಹಿತ್ಯ. ಅಂದ ಹಾಗೆ ಏನಾಯಿತು ಹೇಳು ತಾರಕ್ ಅಂದಳು ಮತ್ತೆ. ನೀನೇನು ಪುಟ್ಟ ಮಗುವೆ, ಇನ್ನು ಅಮ್ಮನ ಬಳಿ ಮಲಗುತ್ತೇನೆ ಅಂತ ಹೇಳಲು? ಅಂದಹಾಗೆ ನೀನು ಎಲ್ಲೇ ಮಲಗು, ಮೊದಲು ಹೋಗಿ ರೂಮಿಗೆ ಹೋಗಿ ಕ್ಯೂಟಿಗೆ ಜೊತೆಯಾಗಿ ಇರು, ನಾನು ಬರುವವರೆಗೆ ಅಂದ ತಾರಕ್. ಯಾಕೆ ಹಾಗೆ ಕೂಗುತ್ತಿದ್ದೀಯ ತಾರಕ್, ಅಸಲಿಗೆ ಏನಾಯಿತು ಹೇಳು ಅಂದರೆ ಅಂದಳು ಸಾಹಿತ್ಯ. ಆದರೂ ವಿಷಯವೇನೆಂದು ತಿಳಿದುಕೊಳ್ಳುವ ಕ್ಯೂರಿಯಾಸಿಟಿಯಿಂದ. ತಾರಕ್ ಮತ್ತೆ ಏನೋ ಹೇಳಲು ಹೋಗುತ್ತಿದ್ದಂತೆಯೇ ಈ ಬಾರಿ ಶ್ರೀರಾಮ್ ಅವರು, ಏನಿದೆ ಸಾಹಿತ್ಯ, ಇವಾಗ ನಿಮ್ಮ ಯಜಮಾನರು ಡೈನಿಂಗ್ ಟೇಬಲ್ ಕೆಳಗಿನಿಂದ ನೀನು ಅಂದುಕೊಂಡು ನಿಮ್ಮ ಅತ್ತೆಯವರ ಕಾಲನ್ನು ತೋರಿಸಿದರು. ನನ್ನ ಕಾಲು ಆದ್ದರಿಂದ ಪರವಾಗಿಲ್ಲ, ಅದೇ ನಿಮ್ಮ ಅತ್ತೆಯವರ ಕಾಲು ಆಗಿದ್ದರೆ ಹೇಗಿರುತ್ತಿತ್ತು ಅಂತ ಅವರ ಅಮ್ಮನಿಂದ ಒಡಿಸಿಕೊಳ್ಳುತ್ತಿದ್ದಾರೆ ಎಂದು ನಿಧಾನವಾಗಿ ಹೇಳಿ ಕೂಲಾಗಿ ಹೊರಟು ಹೋದರು ತಮ್ಮ ಡಿನ್ನರ್ ಮುಗಿದ ಕಾರಣ. ಅಷ್ಟೇ, ಇನ್ನು ಅಲ್ಲಿರುವ ಮೂವರು ಹೆಣ್ಣು ಮಕ್ಕಳ ಮುಖ ಚಿತ್ರಗಳು ಬೋನಸ್ ಆಗಿ ತಾರಕನ ಮುಖ ಚಿತ್ರ ನೆನಪಿಸಿಕೊಳ್ಳಿ ನೀವು ಕೂಡ. ಸುಮಿತ್ರಾ ಅವರು ಹೊಡೆತಕ್ಕೆ ಆ ರೂಮಿಗೆ ಹೊರಟು ಹೋದರೆ ಕೌಸಲ್ಯ ಅವರು ತಾರಕ್ನನ್ನು ಬೈಯುತ್ತಾ, ನನ್ನ ಮಾನವನ್ನೆಲ್ಲ ತೆಗೆದು ಬಿಟ್ಟೆ ಅಲ್ವಾ ಎಂದು ಇನ್ನೆರಡು ಏಟು ಹಾಕಿ ಕಿಚನ್ಗೆ ಹೊರಟು ಹೋದರೆ, ಮಾನ ಹೋಗಿ ಏಟು ತಿಂದ ತಾರಕ್ ಉಗ್ರವಾಗಿ ನೋಡುತ್ತಿದ್ದಾನೆ ಹೋಗುತ್ತಿದ್ದ ಶ್ರೀರಾಮ್ ಕೌಸಲ್ಯರ ಕಡೆಗೆ. ಇನ್ನು ಸಾಹಿಯ ಪರಿಸ್ಥಿತಿ ಹೇಳುವ ಅಗತ್ಯವಿಲ್ಲ. ನಕ್ಕು ನಕ್ಕು ಹೊಟ್ಟೆ ನೋವು ಬರುತ್ತಿದ್ದರೆ ಸೋಫಾದಲ್ಲಿ ಬಿದ್ದು ನಗುತ್ತಿದ್ದಾಳೆ ತಾರಕ್ನ ಫೇಸ್ ನೋಡಿ. ಡಬಲ್ ಸೆಂಚುರಿ ಹೊಡೆಯಬೇಕಾದ ಬ್ಯಾಟ್ಸ್ಮನ್ ಕ್ರಿಸ್ಗೆ ಬಂದ ಸೆಕೆಂಡ್ ಬಾಲ್ಗೆ ಡಕ್ಔಟ್ ಆದಂತೆ ಘೋರ ಅವಮಾನ ಅನುಭವಿಸಿದ ತಾರಕ್ ಮಾತ್ರ ಸಾಹಿಯ ನಗುವನ್ನು ನೋಡಿ ಮತ್ತಷ್ಟು ಹುರಿದು ಅಲ್ಲಿಂದ ಎದ್ದು ಹ್ಯಾಂಡ್ ವಾಶ್ ಮಾಡಿಕೊಂಡು ನಗುತ್ತಿರುವ ಸಾಹಿಯನ್ನು ಎರಡು ಕೈಗಳಲ್ಲಿ ಎತ್ತುಕೊಂಡು ಹೊರಟು ಹೋದ ತಾರಕ್. ಕಿಚನ್ನಿಂದ ಹೊರಗೆ ಬರುತ್ತಿದ್ದ ಕೌಸಲ್ಯ ಅವರು ಸಾಹಿಯನ್ನು ಎತ್ತಿಕೊಂಡು ಹೋಗುತ್ತಿರುವ ತಾರಕ್ನನ್ನು ನೋಡಿ, ತಾರಕ್, ಸಾಯಿ ಇವತ್ತು ಅವಳ ಅಮ್ಮನ ಬಳಿ ಮಲಗುತ್ತೇನೆ ಅಂದಳು ಅಲ್ವಾ, ಮತ್ತೆ ಎಲ್ಲಿಗೆ ಅಂದಳು ಹಿಂದಿನಿಂದ. ಈಗಾಗಲೇ ಕೋಪದಲ್ಲಿದ್ದ ತಾರಕ್ ತಟ್ಟನೆ ಹಿಂದಿರುಗಿ, ಮೂವ್, ನೀನು ಹೋಗಮ್ಮ ಎಂದು ಸಾಹಿಯೊಂದಿಗೆ ಲಿಫ್ಟ್ಗೆ ನುಗ್ಗಿಬಿಟ್ಟ. ಲಿಫ್ಟ್ ಡೋರ್ ಕ್ಲೋಸ್ ಆಗುತ್ತಿದ್ದಂತೆಯೇ ಸಾಹಿಯ ನಗು ಕೂಡ ನಿಂತು ಹೋಗಲು, ಏನು ಡಾರ್ಲಿಂಗ್ ಸೈಲೆಂಟ್ ಆದೆ, ಈ ನಗು ಅಂದ ತಾರಕ್ ಕನ್ನಿಂಗ್ ಲುಕ್ನಿಂದ. ಸಾಹಿತ್ಯ ಟೆನ್ಷನ್ನಿಂದ, ಓಯ್ ತಾರಕ್, ಏನದು ಲುಕ್ಕು, ಬದಲಾಯಿಸು ಮೊದಲು, ಆ ಲುಕ್ಸ್ ಬದಲಾಯಿಸು ಅಂದಳು ಸಾಹಿತ್ಯ. ಯಾಕೆ ಡಾರ್ಲಿಂಗ್, ಚೆನ್ನಾಗಿದೆ ಅಲ್ವಾ ಹೀಗೆ ಅಂದ ತಾರಕ್ ಸೊಂಟದ ಮೇಲಿದ್ದ ಕೈಯನ್ನು ಟೀ ಶರ್ಟ್ ಒಳಗೆ ತೆಗೆದುಕೊಂಡು ಹೋಗುತ್ತಾ. ನಿನಗೆ ಚೆನ್ನಾಗಿರಬಹುದು, ನನಗೇನು ಚೆನ್ನಾಗಿಲ್ಲ ತಾರಕ್, ಮೊದಲು ನನ್ನನ್ನು ಕೆಳಗೆ ಇಳಿಸು ಅಂದಳು ತಡಬಡಾಯಿಸುತ್ತಾ. ಓಕೆ ಎಂದು ಅವಳ ಕಾಲುಗಳನ್ನು ಫ್ಲೋರ್ ಮೇಲೆ ಇಳಿಸುತ್ತಿರುವಾಗ, ಅಯ್ಯೋ ಇದೇನು ಹೀಗೆ ಇಳಿಸು ಅಂದ ತಕ್ಷಣ ಇಳಿಸುವವನು ಅಲ್ಲ ತಾರಕ್ ಎಂದು ಯೋಚನೆಯಲ್ಲಿರುವ ಸಾಹಿ ಅವಳ ಯೋಚನೆಗಳು ಪೂರ್ತಿಯಾಗುವ ಮೊದಲೇ ತನ್ನ ಪೊಸಿಷನ್ ಬದಲಾಗಿದ್ದರಿಂದ ಆಕಾಶಕ್ಕೆ ಕಣ್ಣು ಹಾಕಿಕೊಂಡು ನೋಡುತ್ತಿದ್ದಾಳೆ ತಾರಕ್ನ ಕಡೆಗೆ. ಇದಕ್ಕೂ ಮೊದಲು ಅವನ ಕೈಗಳಲ್ಲಿ ಮಗುವಿನಂತೆ ಇದ್ದ ಸಾಹಿತ್ಯ ಈಗ ಅವನ ಸ್ಟ್ರೈಟ್ ಡೈರೆಕ್ಷನ್ನಲ್ಲಿ ನೆಲದ ಮೇಲೆ ಇರಬೇಕಾದ ಕಾಲುಗಳು ಅವನ ಸೊಂಟದ ಸುತ್ತಲೂ ಇವೆ. ಕಪ್ಪೆಯಂತೆ ಬಾಯಿ ತೆರೆದ ಸಾಹಿಯ ತುಟಿಗಳು ಅವನ ತುಟಿಗಳ ಮಧ್ಯದಲ್ಲಿ ಬಂದಿಯಾದಾಗ ಅವನ ಕೈಗಳು ಅವಳ ಟೀ ಶರ್ಟ್ನಲ್ಲಿ ನುಗ್ಗಿ ಸೌಂದರ್ಯವನ್ನು ಸವರುತ್ತಿವೆ. ಅವನನ್ನು ದೂರ ತಳ್ಳಬೇಕಾದ ಅವಳ ಕೈಗಳು ಅವನ ಕೂದಲಿನೊಳಗೆ ಎಂದೋ ಸೇರಿ ಹೋಗಿದ್ದವು ಮತ್ತು ಸೊಂಟದ ಸುತ್ತಲೂ ಇರುವ ಅವಳ ಕಾಲುಗಳು ಮತ್ತಷ್ಟು ಗಟ್ಟಿಯಾಗಿ ಸುತ್ತಿಕೊಂಡವು. ಲಿಫ್ಟ್ ಡೋರ್ ಓಪನ್ ಆದರೂ ಬೇರ್ಪಡದ ಜೋಡಿ ತುಟಿಗಳು ಅವಳ ರೂಮಿನ ಡೋರ್ ಓಪನ್ ಆದರೂ ಸಹ ಬಿಡಲಿಲ್ಲ. ಮುತ್ತಿಗೆ ಬ್ರೇಕ್ ಕೊಡದೆಯೇ ಅವಳನ್ನು ಬೆಡ್ ಮೇಲೆ ಸೇರಿಸಿ ಅವಳ ಮೇಲೆ ತಾನು ಸೇರಿ ಹೋಗಿ ಮೈಯೆಲ್ಲ ಒದ್ದೆ ಮುತ್ತುಗಳ ಅಭಿಷೇಕಗಳನ್ನು ಮಾಡುತ್ತಾ ಇಷ್ಟದಿಂದ ಮತ್ತೊಮ್ಮೆ ಒಬ್ಬರಿಗೊಬ್ಬರು ಒಂದಾಗಿ ಹೋದರು. ಮರುದಿನ ಬೆಳಿಗ್ಗೆ ಕ್ಯೂಟಿ, ಸಾಹಿತ್ಯ, ತಾರಕ್ ಅವರು ಒಟ್ಟಾಗಿ ಶಾಲೆಯಲ್ಲಿ
ಕ್ಯೂಟಿಯ ಅಡ್ಮಿಷನ್ ತೆಗೆದುಕೊಳ್ಳಲು ಶಾಲೆಗೆ ಹೋದರು. ಈಗ ಕ್ಯೂಟಿ ನರ್ಸರಿಯಿಂದ LKGಗೆ ಪ್ರಮೋಟ್ ಆಗಿದ್ದಾಳೆ. ಕ್ಯೂಟಿಗೆ ಅಡ್ಮಿಷನ್ ತೆಗೆದುಕೊಂಡು ಶಾಲೆಯಲ್ಲೆಲ್ಲ ಅವಳನ್ನು ಕರೆದುಕೊಂಡು ಹೋಗಿ ತೋರಿಸುತ್ತಾ ಶಿಕ್ಷಕರೊಂದಿಗೆ ಸ್ನೇಹಿತರೊಂದಿಗೆ ಹೇಗಿರಬೇಕು ಎಂದು ಹೇಳುತ್ತಿದ್ದಾನೆ ತಾರಕ್. ಮಮ್ಮಿ ಎಲ್ಲಾನು ಹೇಳಿಕೊಟ್ಟಿದ್ದಾಳೆ ಡ್ಯಾಡಿ ಅಂದ್ಲು ಕ್ಯೂಟಿ. ನನ್ನ ಏಂಜಲ್ ನೀನು, ಎಲ್ಲವೂ ಗೊತ್ತು ಎಂದು ಹೇಳುತ್ತಾ ಮುತ್ತುಗಳ ಮಳೆ ಸುರಿಸಿದನು ಮಗಳ ಮೇಲೆ. ಸಾಹಿತ್ಯ ವಿಚಿತ್ರವಾಗಿ ತಾರಕನ ಕಡೆ ನೋಡುತ್ತಾ ಅದೇನು ಹೇಳಿದಳು. ತಾರಕ್ ಈಗ ಇಷ್ಟು ಮುತ್ತುಗಳನ್ನು ನೀಡುತ್ತಿದ್ದೀಯಾ ಅಂದಳು. ಅವಳಿಗೆ ಎಲ್ಲವೂ ಗೊತ್ತು ಅಂದಳು ಅಲ್ವಾ ಡಾರ್ಲಿಂಗ್, ಅದಕ್ಕೆ ಅಂದ ತಾರಕ್ ಪ್ರೌಡಾಗಿ. ಆ ಮಾತಿನ ನಂತರ ಇನ್ನೊಂದು ಮಾತು ಕೂಡ ಹೇಳಿದಳು. ಮತ್ತೆ ಅದನ್ನು ಗಮನಿಸಲಿಲ್ವಾ ಎಂದು ಕೇಳಿದಳು ಸಾಹಿತ್ಯ. ಏನು ಅಂದಳು ಡಾರ್ಲಿಂಗ್, ಏನು ಅಂದಳು. ಮಮ್ಮಿ ಹೇಳಿದ್ದಾಳೆ ಅಂದಳು ಅಲ್ವಾ. ಅದು ಕಲಿತುಕೊಂಡಿದ್ದಾಳೆ ಅಂದರೆ ಅದು ನನ್ನ ಶ್ರೇಷ್ಠತೆ ಅಲ್ವಾ. ಮತ್ತೆ ನನ್ನನ್ನೇಕೆ ಗ್ರೇಟ್ ಅಂತ ಹೇಳುವುದಿಲ್ಲ ನೀನು. ಅದು ಮಾತ್ರ ಯಾವುದೋ IAS ಪ್ರಶ್ನೆಗೆ ಉತ್ತರ ಹೇಳಿದಂತೆ ಅಷ್ಟು ಪ್ರೌಡ್ ಫೀಲ್ ಆಗಿ ಅಂದೆಯಲ್ಲ ಎಂದು ಕೇಳಿದಳು ಒಂದು ಹುಬ್ಬನ್ನು ಮೇಲಕ್ಕೆತ್ತಿ ಸಾಹಿತ್ಯ. ಅಂದರೆ ಡಾರ್ಲಿಂಗ್, ಹೇಳುವುದರಲ್ಲಿ ಏನಿದೆ ಹೇಳು. ಯಾರಾದರೂ ಹೇಳುತ್ತಾರೆ. ಈಗ ಶಾಲೆಯಲ್ಲಿ ಶಿಕ್ಷಕರಿದ್ದಾರೆ, ವಿದ್ಯಾರ್ಥಿಗಳೆಲ್ಲರಿಗೂ ಹೇಳುತ್ತಾರೆ. ಎಲ್ಲರಿಗೂ ಒಂದೇ ರೀತಿ ಹೇಳುತ್ತಾರೆ. ಆದರೆ ಅದರಲ್ಲಿ ಕೆಲವರು ಮಾತ್ರ ಎಲ್ಲವನ್ನು ಕಲಿಯುತ್ತಾರೆ. ಅದರಲ್ಲಿ ಒಬ್ಬರು ಮಾತ್ರ ಟಾಪರ್ ಆಗುತ್ತಾರೆ. ಯಾಕೆ? ಯಾಕೆಂದರೆ ಹೇಳುವವರು ಯಾವಾಗಲೂ ಒಂದೇ ರೀತಿ, ಎಲ್ಲರಿಗೂ ಒಂದೇ ರೀತಿ ಹೇಳುತ್ತಾರೆ. ಆದರೆ ಅದು ಕಲಿತುಕೊಳ್ಳುವವರ ಶ್ರೇಷ್ಠತೆ. ಕಲಿತುಕೊಂಡಿದ್ದನ್ನು ನೆನಪಿಟ್ಟುಕೊಳ್ಳುವುದು ಅವರ ಗ್ರೇಟ್ನೆಸ್ ಹೊರತು ಹೇಳಿದವರ ಶ್ರೇಷ್ಠತೆ ಏನೂ ಇರುವುದಿಲ್ಲ. ಅದಕ್ಕೆ ನನ್ನ ಏಂಜಲ್ ಗ್ರೇಟ್ ಅಂದೆ ಎಂದು ಹೇಳಿದ ತಾರಕ್. ವಾವ್, ನೀನು ಸೂಪರ್ ಡ್ಯಾಡಿ ಎಂದು ತುಂಬ ಮುತ್ತುಗಳನ್ನು ಇಟ್ಟುಕೊಂಡಳು ತಾರಕ್ನ ಕೈಗಳಲ್ಲೇ ಇರುವ ಕ್ಯೂಟಿ. ಅಂದರೆ ಈಗ ನನ್ನ ಶ್ರೇಷ್ಠತೆ ಏನೂ ಇಲ್ಲ ಅಂತೀಯ ತಾರಕ್, ಎಲ್ಲವೂ ನಿನ್ನ ಮಗಳೇ ಶ್ರೇಷ್ಠ ಅಂತೀಯಾ ಎಂದು ಕೇಳಿದಳು ಸಾಹಿತ್ಯ. ನೀನು ಶಾರ್ಪ್ ಡಾರ್ಲಿಂಗ್, ಏನಾದರೂ ತಟ್ಟನೆ ಹಿಡಿದು ಬಿಡುತ್ತೀಯ. ನೋಡಿದೆಯಾ ನೀನೇ ಎಷ್ಟು ಸ್ಪೀಡಾಗಿ ರಿಯಲೈಸ್ ಆದೆಯೋ. ನೀನು ಸೂಪರೇ ಎನ್ನುತ್ತಲೇ ಮನೆಗೆ ಹೋಗಲು ಗ್ರೌಂಡ್ಗೆ ಹೊರಟು ಹೋದ ತಾರಕ್. ಹೌದು ಮಮ್ಮಿ, ನೀನು ಟೂ ಇಂಟೆಲಿಜೆಂಟ್ ಅಂದಳು ಕ್ಯೂಟಿ ಕೂಡ ಸಾಹಿಗೆ ಪ್ಲೇಯಿಂಗ್ ಕಿಸ್ ನೀಡುತ್ತಾ. ಅವರ ಹಿಂದೆಯೇ ನಡೆಯುತ್ತಾ ಈ ತಂದೆ ಮಕ್ಕಳು ಈಗ ನನ್ನನ್ನು ಹೊಗಳಿದರಾ ಬೈದರಾ ಎಂದು ದಿಗ್ಭ್ರಮೆಗೊಂಡು ಕನ್ಫ್ಯೂಷನ್ನಲ್ಲೇ ಕಾರ್ ಹೊರಗೆ ಹೊರಟು ಹೋದಳು ಸಾಹಿತ್ಯ. ಈ ಕತೆ ಇನ್ನೂ ಇದೆ ಫ್ರೆಂಡ್ಸ್. ದಯವಿಟ್ಟು ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.